ಹೇಳ್ತಾ ಇದ್ರಿ ಸಿಎಂ ಆಗ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರಿ, ಮೊನ್ನೆ ನೋಡಿದ್ರೆ ನಮ್ ದೇವ್ರು ಅಂತ ಹೇಳಿದ್ರಿ, ಅವ್ರು ಬಿಟ್ರೆ ಡಿ ಕೆ ಶಿವಕುಮಾರ್ ದೇವ್ರು ಅಂದ್ರೆ ನಿಮ್ಗೇನ್ ಕೊಟ್ಟಿದ್ದಾರೆ ಸರ್ ಅವರು? ನನ್ಗೆ ಏನು ಅವ್ರು ಕೊಟ್ಟಿಲ್ಲ, ಅವ್ರ ಹೆಸರು ಕೊಟ್ಟಿದಾರಲ್ಲ KGF ಬಾಬು ನನ್ನ ಶಿಷ್ಯ ಅಂತ, ಅಷ್ಟೇ ಸಾಕು, ಬೇರೆ ಏನ್ ಬೇಕಾಗಿಲ್ಲ. ಏನು ನನ್ಗೆ KGF ಬಾಬು ಯಾರು ಅಂದ್ರೆ ಅವ್ರು ಹೇಳಲ್ಲ, ಜನ ಹೇಳೋದೇನಂದ್ರೆ KGF ಬಾಬು ಡಿ ಕೆ ಶಿವಕುಮಾರ್ ಶಿಷ್ಯ, ಡಿ ಕೆ ಶಿವಕುಮಾರ್ ಅವ್ರಿಗೆ ದೇವರು ಅಂತ ಅವ್ರನ್ನ ಹೇಳ್ಕೊಳ್ತಾನೆ ಅಷ್ಟೇ. ಆದರೆ ನನಗೇನು ದೇವ್ರು ಕಡಿಮೆ ಮಾಡಿಲ್ಲ ಸರ್. ನಾನು ಯಾರ ಹತ್ರನೂ ಹೋಗಿ ಒಂದು ಫೈಲ್ ಸೈನ್ ಮಾಡಿಕೊಡಿ, ಒಂದು ಆರ್ಡ್ರ್ ಮಾಡಿ ಅಂತ ಹೇಳೋದು ಇವತ್ತರೆಗೂ ನಾನು ಯಾವತ್ತೂ ಹೋಗಿಲ್ಲ, ನನಗೆ ಬೇಕಾಗೂ ಇಲ್ಲ. ನನಗೆ ದೇವ್ರು ಕೊಟ್ಟಂಗೆ 10 ಜನ್ರೇಷನ್ ತಿನ್ಬೋದು ಅಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ. ನನಗೇನು ಅವಶ್ಯಕತೆ ಇಲ್ಲ. ಬರೀ ಒಂದೇನು ನನ್ನ ಕಷ್ಟದ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಕೈ ಹಿಡಿದ್ರು, ಅವ್ರ ಹೆಸರು ಕೊಟ್ಟರು, ಅವ್ರ ಹೆಸರು ಹೇಳ್ಕೊಂಡು ಇವತ್ತು ನಾನು ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದೀನಿ. ಇವಾಗ ಏನಿಲ್ಲ, ಅವ್ರ ಆಶೀರ್ವಾದ ಬೇಕು, ನನಗೇನು ಅವ್ರು ಕೇಳೋಕೆ ಹೋಗಲ್ಲ. ಒಂದು ನನ್ನ ಆಸೆ, ನನ್ನ ಪರ್ಸನಲ್ ಆಸೆ, ನನಗೆ ದೇವ್ರು ಅಂತೀನಿ. ಡಿ ಕೆ ಶಿವಕುಮಾರ್ ಯಾರು? ನನಗೆ ದೇವ್ರು ಅಂತೀನಿ, ನಮ್ಗೆ ಅನ್ನ ಹಾಕೋ ದೇವ್ರು ಅಂತೀನಿ ಅಂದರೆ ಅದು ನಿಜ, ಸತ್ಯಾಂಶ, ನಾನು ಹೊಗಳ್ತಾ ಇಲ್ಲ. ಎರಡನೇದು, ನನಗೆ ಒಂದು ಆಸೆ, ನನ್ನ ಪರ್ಸನಲ್ ಆಸೆ ಏನಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಟೈಮ್ CM ಆಗಬೇಕು, ಅವ್ರಿಗೊಂದು ಅವಕಾಶ ಸಿಗ್ಬೇಕಂತ ನಾನು ಪ್ರಾರ್ಥನೆನೂ ಮಾಡ್ತಾಯಿದ್ದೀನಿ, ದುವಾನೂ ಮಾಡ್ತಾಯಿದ್ದೀನಿ, ಬಡವ್ರಿಗೆ ಅನ್ನದಾನನೂ ಮಾಡ್ತಾಯಿದ್ದೀನಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅಜ್ಮೀರಲ್ಲಿನೂ ಭಾಳ ದುವಾ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಕೊನೆದು ಏನು ಹೇಳ್ಬೇಕಂದ್ರೆ, ಇವಾಗ ದಾವಣಗೆರೆ, ಬಾಗಲಕೋಟೆ ನಮ್ಮ ಮುಸ್ಲಿಂ ನಾಯಕರು ಕೆಲಸ ಮಾಡಿದ್ದಾರೆ. ಅಲ್ಲಿ ರಿಜ್ವಾನ್ ಮಾಡಿದ್ದಾರೆ, ಜಮೀರ್ ಅಹಮದ್ ಮಾಡಿದ್ದಾರೆ, ನಮ್ಮ UT ಖಾದರ್ ಅವ್ರು ಮಾಡಿದ್ದಾರೆ, ತನ್ವೀರ್ ಸೇಠ್ ಮಾಡಿದ್ದಾರೆ, ನಮ್ಮ ರಹೀಮ್ ಖಾನ್ ಮಾಡಿದ್ದಾರೆ, ನಮ್ಮ ತುಮಕೂರು XMLA ರಫೀಕ್ ಅಹಮದ್ ಅವ್ರು ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಹೇಳೋದೇನೆಂದರೆ, ನಸೀರ್ ಅಹಮದ್ ಸಾಹೇಬ್ಗೆ ಒಂದು ಸೀನಿಯರ್ ಮೋಸ್ಟ್ ಲೀಡರ್ ಅವ್ರಿಗೆ ವಾಪಸ್ ತಗೋಬೇಕು. ಅಲ್ಲ ಸರ್, ನೀವು ಎಷ್ಟೆಲ್ಲ ಮಾತಾಡ್ತಿದ್ರಿ, ಒಬ್ಬರು ಮುಸ್ಲಿಂ ನಾಯಕರು ನಮ್ಮ ಕಮ್ಯುನಿಟಿ KGF ಬಾಬು ಇದಾರಪ್ಪ, ಅವರು ಇದ್ದಾರೆ, ಎಲ್ಲ ಒಬ್ಬರಾದ್ರು ನಿಮ್ಮ ಪರವಾಗಿ ಮಾತಾಡ್ರು ಸರ್. ಅವರೆಲ್ಲ ಇವಾಗ ನಾನು ಯಾರ ಬಗ್ಗೆನೂ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಹೋಗಿ ಸತ್ತರೆ ನಮ್ಮ ಅಲ್ಲಾಗೆ ಜವಾಬ್ ಕೊಡೋನು ನಾನು ಬೇರೆಯವ್ರು ನನಗೆ ಮಾಡಲಿ ಬಿಡಲಿ ಯಾರು ಮರ್ಯಾದೆ ಕೊಟ್ಟು ನನಗೇನು ಬರೋದಿಲ್ಲ. ನನಗೆ ಇಡೀ ಕರ್ನಾಟಕದ ಜನ ನನಗೆ ಆಶೀರ್ವಾದ ಇದೆ, ನಮ್ಮ ಚಿಕ್ಕಪೇಟೆ ಜನದ್ದು ಆಶೀರ್ವಾದ ಇದೆ. ನಾನು ಇವಾಗ ಕೊನೆಯದಾಗಿ ನಿಮ್ಗೆ ಹೇಳೋದಂದರೆ, ನೀವು ಡೈವರ್ಟ್ ಮಾಡಿಬಿಟ್ರಿ ನನಗೆ. ನಾನು ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ, ರಿಜ್ವಾನ್ ಅವ್ರಿಗೆ ಮಂತ್ರಿ ಸ್ಥಾನ, ನಸೀರ್ ಅಹಮದ್ಗೆ ವಾಪಸ್ ತಗೋಬೇಕು, UT ಖಾದರ್ಗೆ ಮತ್ತು ಜಮೀರ್ ಅಹಮದ್ ಅವ್ರಿಗೆ DCM ಇವ್ರು ಕೇಪಬಲ್ ಇದ್ದಾರೆ ಇವ್ರಿಗೆ, ಮತ್ತು ತನ್ವೀರ್ ಸೇಠು ಅದರಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ. ಇದು 3 ಜನ ಇದ್ದಾರೆ. ಒಂದು ನಿಮಿಷ, 3 ಜನ ಇದ್ದಾರೆ. ಯಾರು? ಇವರು ನಮ್ಮ ತನ್ವೀರ್ ಸೇಠು, ನಮ್ಮ ಜಮೀರ್ ಅಹಮದ್ ಅವರು ಮತ್ತು ನಮ್ಮ UT ಖಾದರ್. ಈ 3 ಜನ ನಮ್ಮ ಮುಸ್ಲಿಂ ಕಮ್ಯುನಿಟಿದ ದೊಡ್ಡ ಲೀಡರ್ಗಳು. ಇವ್ರಿಗೆ ನಮ್ಮ DCM ಸ್ಥಾನ ಈ 3ರಲ್ಲಿ ಯಾರಿಗಾದ್ರೂ ಕೊಡಬೇಕಂತ ವಿನಂತಿ ಮಾಡ್ತೀನಿ. ಆಮೇಲೆ ರಿಜ್ವಾನ್ಗೆ, ಆಮೇಲೆ ನಸೀರ್ ಅಹಮದ್ ಅವ್ರಿಗೆ ವಾಪಸ್ ತಗೋಬೇಕು, ರಿಜ್ವಾನ್ ಅವ್ರಿಗೆ ಮಂತ್ರಿ ಮಾಡಬೇಕಂತ ಇಷ್ಟಪಟ್ಟು ಕೇಳ್ಕೊಳ್ತಾ ಇದ್ದೀನಿ ಸರ್. ಎಸ್, KGF ಅವರು ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಸರ್, ನಮ್ಮ ಇವ್ರಿಗೆ ಮರ್ತೋಗ್ಬಿಟ್ಟ ಸರ್, ನಮ್ಮ ತನ್ವೀರ್ ಸೇಠ್ ಅವ್ರಿಗೆ ನಮ್ಮ ಮಂತ್ರಿ ಕೊಡ್ಬೇಕು ಸರ್. ಇದು ಒಂದು ನನ್ನ ವಿನಂತಿ, ನನ್ನ ರಿಕ್ವೆಸ್ಟ್. ಇವತ್ತು ಎಲ್ಲ ಸೇರಿ ಏನಾದ್ರು ಒಂದೇ ನಿಮಿಷ ಎಲ್ಲ ಸೇರಿ ಈ 10 ಜನ ಮುಸಲ್ಮಾನ್ ಲೀಡರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಹೇಳೋದಂದ್ರೆ, ಎಲ್ಲರೂ ಒಟ್ಟಿಗಿರಬೇಕು. ಒಟ್ಟಿಗಿದ್ರೆ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಶಕ್ತಿ. ಅವ್ರನ್ನ ನಂಬ್ಕೊಂಡು ಹಿರಿಯ 50 ಲಕ್ಷ ಮುಸಲ್ಮಾನರು ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವರೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಆ ಜನಗಳನ್ನ ಯೋಚನೆ ಮಾಡಿ ಅವ್ರು ಸಪೋರ್ಟ್ ಆಗಿ ನಿಲ್ಬೇಕಂತ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟು. ಅದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಎಸ್, KGF ಅವರು ಎಲ್ಲರಿಗೂ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮುಂದಿನ ಯೋಜನೆಗಳು, ಕೆಲಸಗಳು ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ವಿ KGF ಬಾಬು ಅವರು ಬಹಳ ಮುಸ್ಲಿಂ ಸಮುದಾಯ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದು. ರಿಜ್ವಾನ್ ಅವ್ರು ಹೇಳಿದ್ರು, ಮತ್ತೆ ನಜೀರ್ ಅಹಮದ್ ವಾಪಸ್ ತಗೋಬೇಕಂತ ಹೇಳಿದ್ರು, ತನ್ವೀರ್ ಸೇಠ್ ಮಂತ್ರಿ ಆಗಬೇಕು, ಜಮೀರ್ ಅಹಮದ್ DCM UT ಖಾದರ್ DCM ಆಗಬೇಕು, ರಿಜ್ವಾನ್ ಮಂತ್ರಿ ಆಗಬೇಕು. ಹೀಗೆ ಬಹಳ ಕಳಕಳಿ ಇದೆ ಅವರಿಗೆ ಆ ಸಮುದಾಯದ ಬಗ್ಗೆ ಮತ್ತು ಹಿಂದೂ ಸಮಾಜದ ಬಗ್ಗೆ ಬಹಳ ಗೌರವ ಇದೆ. ಅಣ್ಣ ತಮ್ಮಂದ್ರ ತರ ಕೂಡ ನಾವು ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ 28ಕ್ಕೆ ಅವರಿಗೆ ಅವಕಾಶ ಸಿಗಬೇಕು ಅಂತ ಅವರು ಅನ್ಕೊಳ್ತಿದ್ದಾರೆ. DK ಶಿವಕುಮಾರ್ ನಮ್ಮ ದೇವರು, ಜೊತೆಗೆ ಅವರು ನಮ್ಮ ನಾಯಕರು ಕೂಡ ಅಂತ ಹೇಳ್ತಿದ್ದಾರೆ. ಮತ್ತೆ ಅವರು CM ಆಗಬೇಕು ಅನ್ನೋದು ಇವರು ವೈಯಕ್ತಿಕವಾದಂತ ಕನಸು. ಕಾದ್ ನೋಡೋಣ
ಮುಂದೆ ಏನಾಗುತ್ತೆ ಅಂತ ಹೇಳಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾರೆ TV5 ಇದು ವಾಸ್ತವದ ಪ್ರತಿರೂಪ.